ಅಖಾಡ ಬಿಗ್ ಫ್ಯಾಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚಲಪತಿ ಸರ್, ಈಗ ಒಂದು ಕೆಲವು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಯಾರಿಗೋ ಒಬ್ಬರಿಗೆ ನ್ಯಾಯ ಸಿಕ್ಕಿಲ್ಲ, ಅನ್ಯಾಯ ಆಗಿದೆ, 10 ವರ್ಷ ಆದಮೇಲೆ 15 ವರ್ಷ ಆದಮೇಲೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಬಂದಾಗ ನಿಮ್ಮ ಅನುಭವದಲ್ಲಿ ನಾನು ಕೇಳ್ತಾ ಇದ್ದೀನಿ, ರೀಇನ್ವೆಸ್ಟಿಗೇಷನ್ ಮಾಡಿದ್ರು ಮೊದಲು ಏನು ತೀರ್ಪು ಬಂತು ತದ್ವಿರುದ್ಧ ತೀರ್ಪು ಬಂತು, ಅವಾಗ ಫುಲ್ ಆಪೋಸಿಟ್ ತೀರ್ಪು ಬಂತು, ಅವಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ಸಾಕ್ಷ್ಯಗಳು ಸಿಕ್ಕು, ಇದೆಯಾ ಈ ಥರ ಕೇಸ್ಗಳು? ಇಲ್ಲ, ಅದು ಏನಾಗುತ್ತೆ, ಫ್ರೆಶ್ ಎವಿಡೆನ್ಸ್ ಏನಾದರೂ ಸಿಕ್ಕಿದ್ರೆ ಅದನ್ನು ಚಾರ್ಜ್ ಶೀಟ್ ಹಾಕೋ ಲೆವೆಲ್ಗೆ ಬಂದರೆ ಮಾತ್ರ. ಈಗ ಹಲವಾರು ರಿಪೋರ್ಟ್ ಕೇಸ್ಗಳು ನಾವು ಓಪನ್ ಮಾಡಿದ್ದೀನಿ, ನಾನೇ ಮಾಡಿಸಿದ್ದೀನಿ. ಈಗ ದಂಡುಪಾಳ್ಯದವರು ಕೇಸು ಕೊಲೆ ಮಾಡಿ, ಫಾರ್ ಎಕ್ಸಾಂಪಲ್ ಈ ರಾಳ್ಳಬುದುಗೂರು ಅಂತ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಅದು ಕಾಂಟ್ರಾಕ್ಟ್ ತಗೊಂಡು ಇವರು ದಂಡುಪಾಳ್ಯದವ್ರು ಕೊಲೆ ಮಾಡ್ತಾರೆ. ಅವನ್ನ ಆನ್ ಯೂನಿಫಾರ್ಮ್ ಆನ್ ಡ್ಯೂಟಿಲಿರೋ ಕಾಂಟ್ರಾಕ್ಟ್ ಕಿಲ್ಲರ್ಸ್. ಹೌದು, ಡನ್. ಈವನ್ ಮಲ್ಲೇಶ್ವರದಲ್ಲಿ MLA ಮೊಮ್ಮಕ್ಕಳನ್ನ ಅವರು ಕಾಂಟ್ರಾಕ್ಟ್ ತಗೊಂಡಕ್ಕೆ ಹೊಂದಿದ್ದು ಹೇಳ್ತೀನಿ. ಸೆವರಲ್ ಕೇಸಸ್ ಆರ್ ದೇರ್, ಕಾಂಟ್ರಾಕ್ಟ್ ತಗೊಂಡು ಕಿಲ್ ಮಾಡ್ತಾ ಇದ್ದಿದ್ದು. ಸೊ ಅಲ್ಲಿ ರಾಳ್ಳಬುದುಗೂರು ಪೊಲೀಸ್ ಸ್ಟೇಷನ್ ಎಕ್ಸಿಸ್ಟಿಂಗ್ ಆನ್ ಡ್ಯೂಟಿಲಿರೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಕಾಂಟ್ರಾಕ್ಟ್ ತಗೊಂಡು ಕೊಲ್ತಾರೆ, ರಿವಾಲ್ವರ್ ತಗೊಂಡು ಬಂದ್ಬಿಡ್ತಾರೆ. ಅದು 95ರಲ್ಲಿ ಆಗೋ ಕೇಸು. 99ರ ತನಕ ಯಾರು ಪತ್ತೆನೇ ಮಾಡೋದಿಲ್ಲ. ಅದು ಅಲ್ಲಿ CID ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಅವರಿಗೆಲ್ಲ ಏನು ರಿವಾಲ್ವರ್ ತಗೊಂಡೋಗಿರೋದ್ರಿಂದ ಇದು ಯಾರೋ ನಕ್ಸಲೈಟ್ಸು ರಿವಾಲ್ವರ್ ಸಾಯಿಸಿದ್ದಾರೆ ಅಂತಲೇ ಅವರು ಎಲ್ಲ ಇನ್ವೆಸ್ಟಿಗೇಷನ್ನು ಮಾಡಿದ್ದು. ಆದರೆ ಆ ಸತ್ತ ಸಬ್ ಇನ್ಸ್ಪೆಕ್ಟರ್ ಹೆಂಡತಿ ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ಆದಾಗ IGP ಬರ್ತಾರೆ ಅಲ್ಲಿಗೆ. ಅವಾಗ ಹೋಗಿ ಒಂದು ಅರ್ಜಿ ಕೊಡ್ತಾಳೆ ಆಕೆ. ಇಲ್ಲ, ನನಗೆ ನಮ್ಮ ಹೆಡ್ ಕಾನ್ಸ್ಟೇಬಲ್ ಒಬ್ಬನ ಮೇಲೆ ನಮ್ಗೆ ಅನುಮಾನ ಇದೆ, ನಮ್ಮ ಯಜಮಾನರು ಯಾವಾಗ ಅವ್ನು ನೋಡಿದ್ರೆ ಭಯ ಬೀಳ್ತಿದ್ರು, ಅವ್ನು ಏನೋ ಮಾಡ್ತಾನೆ ನನಗೆ ಅಂತ ಹೇಳಿ ಮಾಡ್ತಿದ್ರು ಅಂತ. ಅವನು ನಾನು ಪತ್ತೆ ಮಾಡಿದ್ಮೇಲೆ ಇವರು ಬಾಯಿ ಬಿಡಿಸಿದ್ಮೇಲೆ ಅವನು ಕಾಂಟ್ರಾಕ್ಟ್ ಕೊಟ್ಟಿರ್ತಾನೆ, ಇವನಿಗೆ ದುಡ್ಡು ಕೊಟ್ಟು ಇವ್ರನ್ನ ಮರ್ಡರ್ ಮಾಡಿಸಿರ್ತಾನೆ. ಹೆಡ್ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್ ಮರ್ಡರ್ ಮಾಡಿಸಿರ್ತಾನೆ. ಸೊ ಅದನ್ನು ನಾನು ಪತ್ತೆ ಮಾಡ್ತೀನಿ, ರಿವಾಲ್ವರು ರಿಕವರಿ ಮಾಡಿಕೊಟ್ಟೆ, ಇದನ್ನು ಮಾಡಿಕೊಟ್ಟೆ ಅಂದರೆ ಅದು ಆಲ್ಮೋಸ್ಟ್ ರಿಪೋರ್ಟ್ ಆಗಿದ್ದ ಕೇಸನ್ನು ನಾನು ರೀಓಪನ್ ಮಾಡಿ ಫ್ರೆಶ್ ಎವಿಡೆನ್ಸ್ ಸಿಕ್ಕಿದ್ಮೇಲೆ ಅದನ್ನು ನಾನು ಅವ್ರ ಮುಂದೆ ಹಾಜರು ಮಾಡಿದೆ. ಅದು ಇಟ್ ಎಂಡೆಡ್ ಇನ್ ಕನ್ವಿಕ್ಷನ್, ಲೈಫ್ ಇಂಪ್ರಿಸನ್ಮೆಂಟ್ ಆಯ್ತು ಆ ಕೇಸಲ್ಲಿ. ನಾನೇ ಹೋಗಿ ಚಿತ್ತೂರಲ್ಲಿ ಹೋಗಿ 3 ದಿವಸ ಹೇಳಿಕೆ ನನ್ನ ಚೀಫು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಬಂದೆ. ಜಡ್ಜೂ ಅಷ್ಟೇ ತುಂಬ ಖುಷಿಪಟ್ಟರು ನನ್ನ ಪತ್ತೆ ಕೆಲಸಕ್ಕೆ. ಅಂದರೆ ಈ ಫ್ರೆಶ್ ಎವಿಡೆನ್ಸ್ ಈವನ್ ನಿಜ ಹೇಳ್ಬೇಕಂದ್ರೆ ಅಲ್ಲಿ IG ಇವರೇ ನಂಬ್ತಿರ್ಲಿಲ್ಲ. ಇವರು ಎಷ್ಟು ಈ ಜನ ಅವ್ರನ್ನ ನಂಬಿಸಿದ್ರು ಅಂದರೆ, ದೋ ದೇ ಆರ್ ಮದರ್ ಟಂಗ್ ಇಸ್ ತೆಲುಗು, ಅವರು ಬರೀ ಕನ್ನಡ. ಸರ್ ನೀವು ಏನು ಭಾಷೆ ಮಾತಾಡ್ತಿರೋ ಗೊತ್ತಿಲ್ಲ ಸರ್, ನನಗೆ ನೀವೇನೋ ತೆಲುಗಿನ ಏನೋ ಭಾಷೆ ಮಾತಾಡ್ತೀರಾ ಸರ್, ನಮ್ಗೆ ಗೊತ್ತಿಲ್ಲ, ನಾವು ಬರೀ ಕನ್ನಡನೇ ಮಾತಾಡೋದು ಅಂತಲೇ 15 ದಿವಸ ಕಸ್ಟಡಿ ತಗೊಂಡು 16ನೇ ದಿವಸಕ್ಕೆ 10 ದಿವಸಕ್ಕೆ ನನಗೆ ಫೋನ್ ಮಾಡ್ತಾರೆ. SP ಫೋನ್ ಮಾಡಿದ್ರು, ರೀ ಏನು ರೀ ಅವರೆಲ್ಲ ಸುಳ್ಳು ಕೇಸ್ ಮಾಡಿಬಿಟ್ಟಿದ್ರ, ಅವ್ರಿಗೂ ಈ ಕೇಸ್ಗೂ ಸಂಬಂಧನೇ ಇಲ್ಲ ಅಂತ ನನಗೆ ಫೋನಲ್ಲಿ ಬನ್ನಿರಿ ಇಲ್ಲಿ ನಾವು ಚಿತ್ತೂರಿಗೆ ಬಂದು ಬಾಯ್ ಬಿಡಿಸ್ರಿ. ಅವರೆಲ್ಲ ಈ ಊರೇ ನೋಡಿಲ್ವಂತೆ, ಈ ಊರು ಇದೆಲ್ಲಿ ಶಿವಮೊಗ್ಗದಲ್ಲಿ ಐತಾ ಹಾಸನದಲ್ಲಿ ಐತಾ ಅಂತ ಕೇಳ್ತಾರೆ. ಈ ಊರನ್ನ ನೀವೇನ್ರಿ ಎಲ್ಲ ಸುಳ್ಳು ಕೇಸ್ ಮಾಡಿಬಿಟ್ಟಿದ್ದೀರಾ ಅಂತ ನನಗೆ ಫೋನ್ ಇದ್ರು. ನಾನು ನಮ್ಮ ಜಾಯಿಂಟ್ ಕಮಿಷನರ್ ಕೇಳಿದೆ, ನೀನು ಹೋಗಬೇಡ ಚಲಪತಿ, ನೀನು ಯಾಕೆ ಹೋಗ್ತೀಯ, ಅವರೇ ಬರಲಿ ಕರ್ಕೊಂಬರ ಕೇಳು ಅಂದರು. ಮಾರನೇ ದಿನ ಅವ್ರು ಕರ್ಕೊಂಬಂದರು. ಅವ್ರು ನಾನು ನೋಡಿದ ತಕ್ಷಣ ಸಾರ್ ನಮಸ್ಕಾರ ಸಾರ್ ಅಂತಂದರು. ಯಾಕೆ ಅಂದರೆ, ಸಾರ್ ಅಲ್ಲಿ ಇದಿಲ್ಲ ಅದಿಲ್ಲ ಏನೂ ಇಲ್ಲ ನನಗೆ. ಅವ್ರಿಗೆ ದೇ ಆರ್ ಸೋ ಮಚ್ ಫಾಂಡ್ ಆಫ್ ಹಂದಿ ಮಾಂಸ, ಆಮೇಲೆ ಡ್ರಿಂಕ್ಸು. ನಾನು ಹಂದಿ ಮಾಂಸ ಡ್ರಿಂಕ್ಸ್ ತರಿಸ್ಕೊಟ್ಟೆ. ಸರ್ ಅವರೆಲ್ಲ ಪೊಲೀಸವರು ಸರ್, ಅವ್ರು ಪೊಲೀಸ್ ಕೆಲಸನೇ ಗೊತ್ತಿಲ್ಲ ಸರ್. ಸರ್ ಏನು ಹೇಳ್ಬೇಕು ಸರ್? ನೀನು ನಡೆದಿರೋದು ಹೇಳಯ್ಯ ಅಂದೆ. ಸತ್ಯ ಹೇಳ್ರೆ ಅಂದೆ. ಕರೆಸ್ದೆ, ಕೇಳಪ್ಪ ಅಂದೆ. ಹಂದಿ ಮಾಂಸ ತಿಂದರು, ಡ್ರಿಂಕ್ಸ್ ಕುಡಿದ್ರು, ಮೇಮೆ ಸೇಸಿಂಡಿದೆ ಅಂತ ತೆಲುಗಿನಲ್ಲಿ ಮಾತಾಡ್ತಾರೆ. ಅವ್ರು ಆಶ್ಚರ್ಯ, ಅವ್ರು IG ಎಲ್ಲ ಬಂದರು. ದಿಸ್ ಈಸ್ ಪ್ರಾಕ್ಟಿಕಾಲಿಟಿ ಆಫ್ ದಿ ಪೊಲೀಸ್ ಲೈಫ್. ಕೇಶವ್ಜಿ, ಈಗ ಈ ಒಂದು ಕಡೆ ಇಲ್ಲಿ ಒಬ್ಬರ ಬಂಧನ ಆಗಿದೆ, ಇನ್ನೊಬ್ಬರು ನಿರೀಕ್ಷಣಾ ಜಾಮೀನು ಪಡ್ಕೊಂಡಿದ್ದಾರೆ. ಇದಾದ ಮೇಲೆ ಈ ರೀಇನ್ವೆಸ್ಟಿಗೇಷನ್ಸ್ ಆ ಭಾಗದವ್ರಿಗೆ ಅಥವಾ ಒಂದು ಗುಂಪಿನವ್ರಿಗೆ ಇಲ್ಲಿ ಅನ್ಯಾಯಗಳಾಗಿದೆ, ಎಲ್ಲವನ್ನೂ ವ್ಯವಸ್ಥಿತವಾಗಿ ಇವರು ಮುಚ್ಚಾಕ್ಬಿಟ್ಟಿದ್ದಾರೆ ಅಂತ ಒಂದು ಫೀಲ್ ಇದೆಯಲ್ಲ. ರೀಇನ್ವೆಸ್ಟಿಗೇಷನ್ ಪ್ರಾಸೆಸ್ಗೆ ಸಂಬಂಧಪಟ್ಟಂತೆ ನಿಮ್ಗಳ ಕಡೆಯಿಂದ ತಕರಾರು ಇದೆಯಾ? ಅಡ್ಡಿಪಡಿಸ್ತಾ ಇದ್ದೀರಾ ನೀವು? ಸರ್ಕಾರದ ಪ್ರೆಷರ್ ಆಗ್ತಾ ಇದ್ದೀರಾ? ಹಣ ಬಳಸಿದ್ದೀರಾ? ಅಧಿಕಾರ ಬಳಸಿದ್ದೀರಾ? ಪವರ್ ಬಳಸ್ಕೊಳ್ತಾ ಇದ್ದೀರಾ? ಈ ಥರದ್ದೇನಾದ್ರು ಇದೆಯಾ ಅಲ್ಲಿ?
ಯಾವ ಪವರ್ ಇಲ್ಲ, ಯಾವ ಹಣವೂ ಇಲ್ಲ ಸರ್. ನಮಗೆ ಏನು ಅಂತ ಹೇಳಿದ್ರೆ ಸತ್ಯ ಹೊರಗಡೆ ಬರಬೇಕು. ಅವರು ಯಾವ ತನಿಖೆ ಬೇಕಾದ್ರೆ ಮಾಡ್ಲಿ. ಈಗ ಅವರು ಹೇಳಿದಾಗೆ NIA ಬರ್ಲಿ, CBI ಬರ್ಲಿ, ಅಥವಾ ಅದಕ್ಕಿಂತ ಬೇಕಾದ್ರೆ ಅಮೆರಿಕದ ಸಂಸ್ಥೆ ಬಂದು ಇಲ್ಲಿ ತನಿಖೆ ಮಾಡ್ಲಿ. ನಮ್ಮದು ಯಾವುದೇ ರೀತಿಯ ತಕರಾರಿಲ್ಲ. ನಮ್ಮ ಧರ್ಮಾಧಿಕಾರಿಗಳು ಇದನ್ನು ಸ್ವಾಗತ ಮಾಡಿದ್ದಾರೆ, ನಮ್ಮ ಊರಿನವರು ಸ್ವಾಗತ ಮಾಡಿದ್ದಾರೆ. ಊರಿನವರಿಗೆ ಕೇಳಿ ಕೇಳಿ ಸಾಕಾಗಿದೆ. ಇಲ್ಲಿ ಅಪಪ್ರಚಾರ, ಅವರ ಬೇಡದ ಭಾಷೆಗಳು ಎಲ್ಲವನ್ನು ಕೇಳಿ ಕೇಳಿ ಸಾಕಾಗಿದೆ. ಆದ್ರೆ ಒಂದು ಮಾತ್ರ ಸತ್ಯ, ನಾಗರ ಪಂಚಮಿಯ ದಿವಸ ಅಗೆತಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ಸೋಮವಾರದ ಹೊತ್ತು ಇದೆ ಈ ಅಗೆತಕ್ಕೆ ಕೊನೆ ಆಗಿದೆ. ಬಹುಶಃ ಸೋಮವಾರ ಶಿವನ ವಾರ, ನಾಗರ ಪಂಚಮಿ ನಾವು ಬಹಳ ಪವಿತ್ರವಾಗಿ ದಕ್ಷಿಣ ಕನ್ನಡದಲ್ಲಿ ನಂಬುವಂತಹ ಒಂದು ದಿನ, ಹಬ್ಬಗಳ ಪ್ರಾರಂಭ. ಆ ಪ್ರಾರಂಭದವರೇ ಇವರು ಅವತ್ತು ಅಗೆತಕ್ಕೆ ಶುರು ಮಾಡಿಸಿದ್ದಾರೆ ಅಂತ ಹೇಳಿ ಆದ್ರೆ ಖಂಡಿತವಾಗಿಯೂ ಆ ದೇವರು ಇದ್ದಾರೆ, ಅವರು ಅವರಿಗೆ ಶಕ್ತಿಯನ್ನು ಕೊಡ್ತಾರೆ ಅಂತ ಹೇಳುವಂತ ಅನಿಸಿಕೆ ನಂದು. ಅದರ ಒಟ್ಟಿಗೆ ಆಲ್ವೇಸ್ ಕಸ್ಟಮ್ಸ್ ರಿಮೈನ್ ಸುಪ್ರೀಂ ಸರ್. ಕಸ್ಟಮ್ಸ್ ಏನು ನಮ್ಮ ಸಂಪ್ರದಾಯಗಳು ಇದಾವೆ ಅದು ರಿಮೇನ್ ಸುಪ್ರೀಂ. ಹಾಗಾಗಿ ನಮಗೆ ಯಾವುದೇ ರೀತಿಯ ಒತ್ತಡಗಳು ಇಲ್ಲ. ಕಾನೂನಿಂದ ಹೆಚ್ಚಾಗಿ ಇಲ್ಲಿ ಸಂಪ್ರದಾಯಗಳು ಉಳಿಯುವಂತದ್ದು. ಹಾಗಾಗಿ ಸಂಪ್ರದಾಯ ಏನು ಇತ್ತು, ನಮ್ಮ ಏನು ದೇವರ ಮೇಲೆ ಭಯ ಭಕ್ತಿ ಎಲ್ಲ ಇದೆಯೋ ಅದನ್ನು ಖಂಡಿತ ನಾವು ನಂಬಿದ್ದೇವೆ. ದೇವರ ಮೇಲೆ ನಾವು ಭಾರ ಹಾಕಿದ್ದೇವೆ. ಏನು ಬೇಕಾದ್ರೂ ಆಗ್ಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ ಸರ್. ಅಂದ್ರೆ ಈ ಕೇಸ್ಗಳ ವಿಚಾರದಲ್ಲಿ ಏನು ಗೊತ್ತಾ ಕೇಶವ್ಜಿ, ಅವತ್ತಿಗಿಂದ ಕೆಲವರು ಏನೋ ನ್ಯಾಯ ಸಿಗಬೇಕು ಅಂತ ಮಾತಾಡ್ತಾರೆ. ಈಗೇನೋ ಸದನ ನಡೀತಾ ಇತ್ತು, ಒಂದು ಅಲ್ಪ ವಿರಾಮ ಬಿತ್ತಿದ್ದಕ್ಕೆ ಸದನ ಆಗ್ತಾ ಇರಬೇಕಾದ್ರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅಂತ ಒಂದಷ್ಟು ಮಾಹಿತಿ. ಅದೇ ಟ್ರೂ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಸದನ ಮುಗಿದ ಮತ್ತೆ ಗುಂಡಿಯಾಗೆ ಶುರುವಾಗುತ್ತೆ ಅಂತ ಸರ್. ಅವರಿಗೆ ನ್ಯಾಯ ಯಾವ್ದ್ರಲ್ಲಿ ಸಿಕ್ಬೇಕಿತ್ತು? ಏನು ಆ ಪ್ರಕರಣ 2012ರಲ್ಲಿ ನಡೀತೋ, ಒಂದು ಹುಡುಗಿಯ ಅತ್ಯಾಚಾರ ಮತ್ತು ಕೊಲೆ, ನಾವು ನೋವು ತಿಂದಷ್ಟು ನಿಜವಾಗಿಯೂ ಆ ಬಾಕಿಯವರು ತಿನ್ಲಿಲ್ಲ. ನಾವು ಬಹಳ ನೋವು ಪಟ್ಟಿದ್ದೇವೆ, ಗ್ರಾಮಸ್ಥರು ಬಹಳಷ್ಟು ಇದ್ರ ಬಗ್ಗೆ ಬೇಜಾರ ಈಗಲೂ ಇದೆ ನಮ್ಮಲ್ಲಿ. ಆ ಹುಡುಗಿಗೆ ಅನ್ಯಾಯ ಆಗ್ಬಾರ್ದಿತ್ತು, ಈ ರೀತಿ ಆಗ್ಬಾರ್ದಿತ್ತು ಅಂತೇಳಿ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಕೂಡ ಹೋದವರು. ಆದ್ರೆ ಏನೋ ಆಗಿನ ಸರ್ಕಾರದ ಗೃಹ ಸಚಿವರು ಅಥವಾ ಉಸ್ತುವಾರಿ ಸಚಿವರು ಹೇಳಿದ ಮೇಲೆ ನಾವು ನಿಲ್ಸಿದ್ದೆವು. ನಮಿಗೂ ನೋವಿದೆ ಸರ್ ಆ ಹುಡುಗಿಯ ಬಗ್ಗೆ. ಆದ್ರೆ ಅದೇ ಒಂದು ಪ್ರಕರಣವನ್ನು ಹಿಡ್ಕೊಂಡು ಇವತ್ತು ಎಲ್ಲಿವರೆಗೆ ಹೋಗಿದ್ದಾರೆ? ಸಾವಿರಾರು ಜನ, ನೂರಾರು ಹೂತಾಕಿದ್ದೇವೆ, ಅಲ್ಲಿ ಅತ್ಯಾಚಾರ ನಡೀತಿದೆ, ಅಲ್ಲಿ ದರೋಡೆ ನಡೀತಿದೆ, ಅಲ್ಲಿ ಕೊಲೆಗಳು ನಡೀತಿದ್ದೇವೆ ಅಂತ ಹೇಳ್ತಿದಾರಲ್ಲ ಸರ್. ಯಾವುದು ಸತ್ಯ ಅಂತೇಳಿ ನಾವು ವಿಮರ್ಶೆ ಮಾಡ್ಬೇಕಲ್ಲ ಸರ್. ಯಾವುದು ಇಲ್ಲಿ ಪ್ರಕರಣ ಆಗಿತ್ತೋ, ಯಾವುದು ಎಲ್ಲಿಂದ ಎಲ್ಲಿಗೆ ಬಂದ್ರೆ ಅಲ್ಲಿ ದೇವರಿಲ್ಲ, ದೇವಸ್ಥಾನವಾಗಿರಲ್ಲ, ಅಲ್ಲಿ ಹೋಗುವ ನುಗ್ಗುವ ಹುಡಿ ಮಾಡುವ ಅಂತ ಹೇಳ್ತಿದ್ದಾರಲ್ಲ. ಆದ್ರೆ ಆ ಪ್ರಕರಣಕ್ಕೂ ಇಲ್ಲಿ ಇವರು ಮಾಡುವಂತ ಪ್ರಕರಣಕ್ಕೂ ಒಂದಕ್ಕೊಂದು ಸಂಬಂಧ ಇದೆಯೋ ಅಂತ ಹೇಳುವಂತ ಪ್ರಶ್ನೆ ನಮ್ಮಲ್ಲಿ ಹೇಳ್ತಾ ಇದೆ ಸರ್. ಓಕೆ ಥ್ಯಾಂಕ್ ಯು ಕೇಶವ್ಜಿ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಥ್ಯಾಂಕ್ ಯು ಚಲಪತಿ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ, ಇನ್ವೆಸ್ಟಿಗೇಷನ್ ಬಗ್ಗೆ ಮಾತಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಯಾವತ್ತೂ ಒಂದೇ ವಿಚಾರ, ಯಾರೇ ನ್ಯಾಯವನ್ನು ಅರಸಿ ಬಂದಾಗ ಅವರಿಗೆ ಅನುಮಾನಗಳು ಇದ್ದಾಗ ಎಲ್ಲಿಯೂ ಅನುಮಾನಕ್ಕೆ ಎಡೆಯಿಲ್ಲದ ರೀತಿಯಲ್ಲಿ ಅಂಥ ವಿಷಯಗಳು ಬಗೆಹರಿಯಲಿ. ಅಕಸ್ಮಾತ್ ತಪ್ಪು ಅನುಮಾನಗಳಿದ್ದರೆ, ದಿಕ್ಕು ತಪ್ಪಿಸುವ ಕೆಲಸಗಳಾಗಿದ್ದರೆ, ಸುಳ್ಳು ಆರೋಪಗಳನ್ನು ಮಾಡಿದರೆ ಅವ್ರಿಗೂ ಶಿಕ್ಷೆ ಆಗಲಿ